ಗದಗ ಜಿಲ್ಲೆಯ ಮುಂಡರಗಿಯಲ್ಲಿ ಗ್ಯಾಸ್ ಸಿಲಿಂಡರ್ ಇಕೆವೈಸಿ ಮಾಡಿಸಲು ಬೆಳಗ್ಗೆ 8 ಗಂಟೆಗೆ ಮಹಿಳೆಯರು ಜಮಾಯಿಸಿದ್ದಾರೆ. ಮುಂಡರಗಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ಮಹಿಳೆಯರು ಗ್ಯಾಸ್ ಸಿಲಿಂಡರ್ ಸಬ್ಸಿಡಿಗಾಗಿ ಸರ್ಕಾರ ಇಕೆವೈಸಿ ಮಾಡಿಸಲು ಹೇಳಿದ ಕಾರಣ 2-3 ದಿನಗಳಿಂದ ಮಹಿಳೆಯರು ಗ್ಯಾಸ್ ಏಜೆನ್ಸಿ ಮುಂದೆ ಬಂದು ನಿಲ್ಲುತ್ತಿದ್ದೇವೆ ಎಂದಿದ್ದಾರೆ. ಎಂಟಕ್ಕ ಮುನ್ನೆ ಬಂದು 3 ಕೊಳ್ಳಿ ಹೋಗಿ 8ಕ್ಕೆ ಬಂದು ಇವತ್ತು ಬಂದು ಮತ್ತೆ ಹೆಂಗ್ ಹೇಳಿ ಅದು ಎಷ್ಟು ದಿವಸ ಆತ ಅಡ್ಡಾಡಕ್ಕಿಂತ ಈಗ 3 ದಿನ ಆತನ ಇನ್ನ ಆಗೋಲ್ದನ ಯಾಕೆ ಗದ್ಲ ಐತಿ ಸಿಕ್ಕಾಪಟ್ಟಿ ನೋಡಲ್ಲಿ ಒಟ್ಟು ಸಿಲಿಂಡರ್ ಇಂದ ಏನು ಗದ್ಲ ಐತ ಎಷ್ಟು ದಿವಸ ಆತ ಬರೋದಿತ್ತು ನೀವು ಬಂದು ಏನಂದ್ರೆ ನೀನ್ ಏನಂದ್ರೆ ಮತ್ತೆ ಇವತ್ತು ಬಂದಿರಿ ಏನು ಪಳೆ ಪ್ರಕಾರ ಎಷ್ಟು ದಿವಸ ಆಯ್ತು ಅಡ್ಡಾಡಕ್ಕಿಂತ 3 ದಿನ ಆಯ್ತು. ಇದೇ ತಿಂಗಳ 31ರ ಒಳಗೆ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಿ ಇಕೆವೈಸಿ ಮಾಡಿಸಿದ್ರೆ ಮಾತ್ರ ಪಾವತಿಯಾಗುತ್ತೆ ಹಾಗೂ ಸಿಲಿಂಡರ್ ಸರಬರಾಜು ಮಾಡಲಾಗುತ್ತೆ ಮತ್ತು ಇಕೆವೈಸಿ ಕಾರ್ಯಕ್ಕೆ ಹಣ ನೀಡಬೇಕೆಂಬ ವದಂತಿ ಸಾರ್ವಜನಿಕ ವಲಯದಲ್ಲಿ ಗೊಂದಲ ಸೃಷ್ಟಿಗೆ ಕಾರಣವಾಗಿದೆ. ಆದರೆ ಇಲಾಖೆಯ ವತಿಯಿಂದ ಯಾವುದೇ ಕೊನೆಯ ದಿನಾಂಕ ನಿಗದಿ ಮಾಡಿಲ್ಲ. ಈ ಕಾರಣಕ್ಕೆ ಹಣ ಪಾವತಿಸುವಂತಿಲ್ಲ ಎಂದು ಇಲಾಖೆ ಸ್ಪಷ್ಟಪಡಿಸಿದೆ. ಆದರೂ ಗೊಂದಲ ಸೃಷ್ಟಿಯಾಗಿದೆ. ರಂಗನಾಥ ಕನ್ನಗಲ್, ಈ ಸಮಯ ಕಣ ನ್ಯೂಸ್, ಗದಗ. ಎಷ್ಟು ತಗೊಂಡ್ರು? 1100 ರೂಪಾಯಿ ತಗೊಂತಾರ. ಸಬ್ಸಿಡಿ ಜಮಾ ಆಗೈತೆ ನಿಮ್ಗೆ? ಎಷ್ಟು ದಿವಸ ಬರೋಕ್ಕಿಂತ ಇವತ್ತು ಬಂದ್ರೆ ಏನು ಎಷ್ಟು ಗಂಟೆಗೆ ಬಂದ್ರೆ? ಬೆಳಗ್ಗೆ 7 ಗಂಟೆಗೆ.